ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ಗೋಲ್ಸ್ಗೆ ಬಂದಿದ್ದೀನಿ. ಗೋಲ್ಸ್ ಅಂದರೆ ನಮ್ಮ ಆಹಾರ ಮತ್ತು ಆಹಾರ ಪದ್ಧತಿಗಳಿಗೆ ರಿಲೇಟ್ ಆಗಿರುವಂಥ ಯಾವುದೇ ಒಂದು ಕ್ವೇರೀಸಿಗೆ ಉತ್ತರ ಸಿಗುವಂಥ ಜಾಗ. ಅರ್ಥ ಆಯ್ತಾ? ಅಂದರೆ ನಾವು ಇವತ್ತು ಗೋಲ್ಸ್ನ ಸಂಸ್ಥಾಪಕರ ಜೊತೆ ಮಾತುಕತೆಯನ್ನು ನಡೆಸ್ತೀವಿ. ಸೊ ಅವರು ಡಾಕ್ಟರ್ ಸುಷ್ಮಾ ಅಪ್ಪಯ್ಯ ಅವರು. ಮೇಡಮ್ದು ಒಂದು ಕಿರು ಪರಿಚಯ ಅಂತಂದರೆ, ಮೇಡಮ್ ಗೋಲ್ಸ್ನ ಸಂಸ್ಥಾಪಕರು, ಪ್ಲಸ್ ಇವರು ಮಾಸ್ಟರ್ಸ್ ಇನ್ ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಮೈಸೂರು ಯೂನಿವರ್ಸಿಟಿಯಿಂದ ಮಾಡಿದ್ದಾರೆ, PhD CFTRIಯಿಂದ ಮಾಡಿದ್ದಾರೆ. ಮೋರ್ ದೆನ್ ಇಲ್ಲಿ ಎಲ್ಲಿ ನೋಡಿದ್ರು ಅವಾರ್ಡ್ಸ್ಗಳೇ ಕಾಣುತ್ತೆ ನನಗೆ. ಎಷ್ಟು ಅವಾರ್ಡ್ಸ್ ಅಂತ ಐ ಕ್ಯಾನ್ ನಾಟ್ ಕೌಂಟ್. ತುಂಬ ಅವಾರ್ಡ್ಸ್ಗಳನ್ನು ತೊಗೊಂಡಿದ್ದಾರೆ. ಜೊತೆಗೆ ಮೇಡಮು ವರ್ಲ್ಡ್ ವೈಡ್ ಮೋರ್ ದೆನ್ 12 ಕಂಟ್ರೀಸಲ್ಲಿ 15,000ಕ್ಕಿಂತ ಜಾಸ್ತಿ ನ್ಯೂಟ್ರಿಷನ್ ರಿಲೇಟೆಡ್ ಪ್ರೋಗ್ರಾಮ್ಸ್ ಮತ್ತು ವರ್ಕ್ಶಾಪ್ಸ್ನ ಕಂಡಕ್ಟ್ ಮಾಡಿದ್ದಾರೆ. ಜೊತೆಗೆ 4,500ಕ್ಕಿಂತ ಜಾಸ್ತಿ ಜನರಿಗೆ ಪರ್ಸ್ನಲೈಸ್ಡ್ ನ್ಯೂಟ್ರಿಷನ್ ಡಯಟ್ ಪ್ಲ್ಯಾನ್ಸನ್ನು ಪ್ರೊವೈಡ್ ಮಾಡಿದ್ದಾರೆ. ಎಷ್ಟೋ ಜನ ಡಯಾಬಿಟೀಸ್ ರಿವರ್ಸ್ ಮಾಡ್ಕೊಂಡಿದ್ದಾರೆ, PCOD, PCOS, ಪ್ರೆಗ್ನೆನ್ಸಿ, ಲ್ಯಾಕ್ಟೇಷನ್, ಇನ್ನೂ ಸುಮಾರು ಥರನಾದ ಪ್ರಾಬ್ಲಮ್ಸಿಗೆ ಸೊಲ್ಯೂಷನ್ ಅಂತ ಹೇಳ್ಬೋದು. ಜೊತೆಗೆ ಒಂದು ಲೈಫ್ ಸ್ಟೈಲ್, ಒಂದು ಲೈಫ್ ಚೆನ್ನಾಗಿ ನಡಿಬೇಕು ಅಂದರೆ ಏನೇನು ಆಹಾರ ಪದ್ಧತಿಗಳು ಬೇಕು, ಅದಕ್ಕೆ ಎಲ್ಲ ಕನ್ಸಲ್ಟೇಷನ್ನು ಮೇಡಮ್ ಮಾಡಿಕೊಡ್ತಾ ಇದ್ದಾರೆ. ಪ್ರೆಸೆಂಟ್ಲಿ ಅವರು 2 ಸೆಂಟ್ರಲ್ಲಿ ಅವೈಲೇಬಲ್ ಇದ್ದಾರೆ. ಗೋಲ್ಸ್ ಈಸ್ ವರ್ಕಿಂಗ್ ಇನ್ 2 ಪ್ಲೇಸಸ್. ಒನ್ ಈಸ್ ರೂಪಾನಗರ್, ಇನ್ನೊಂದು ಕ್ಷೇಮ ಹೆಲ್ತ್ ಕೇರಲ್ಲೂ ಕೂಡ ಗೋಲ್ಸ್ ಇದೆ. ಸೊ ಯಾರೇ ಮೇಡಮ್ನ ಕಾಂಟ್ಯಾಕ್ಟ್ ಮಾಡಬೇಕು, ಅವ್ರ ಅಪಾಯಿಂಟ್ಮೆಂಟ್ ತೊಗೋಬೇಕು ಅಂದರೂ 2 ಕಡೆನೂ ಮೇಡಮ್ ಅವೈಲೇಬಲ್ ಇರ್ತಾರೆ. ಸೊ ಇನ್ನು ತಡ ಮಾಡೋದು ಬೇಡ, ಮೇಡಮ್ನ ಮಾತಾಡ್ಸೋಣ. ಸುಷ್ಮಾ ಮೇಡಮ್, ವೆಲ್ಕಮ್. ಭರವಸೆ ಪಯಣಕ್ಕೆ ಸ್ವಾಗತ. ತುಂಬ ಥ್ಯಾಂಕ್ಸ್ ಪ್ರೀತಿ ಅವರೇ, ನೀವು ಬಂದಿದ್ದೀರಾ. ತುಂಬ ಖುಷಿಯಾಯಿತು. ನಮ್ಮ ಗೋಲ್ಸ್ ಸಂಸ್ಥೆಗೆ ಬಂದಿದ್ದೀರಾ, ರೂಪಾನಗರ್ ಸೆಂಟರ್ಗೆ. ತುಂಬ ಖುಷಿ. ಮೇಡಮ್, ಅವಾರ್ಡ್ಸ್ ಬಗ್ಗೆ ನೀವೇ ಹೇಳಿಬಿಡಿ ಮೇಡಮ್. ತುಂಬ ಅವಾರ್ಡ್ಸ್ ಇದೆ, ಐ ಕ್ಯಾನ್ ನಾಟ್ ಕೌಂಟ್ ಇಟ್ ಆ್ಯಂಡ್ ರಿಸೈಟ್ ಇಟ್ ಆ್ಯಕ್ಚುಲಿ. ಒಂದು ಮಾತಲ್ಲಿ ಹೇಳಿದರೆ ಅವಾರ್ಡ್ಸ್ ಅಂದರೆ ಇದು ಹೆಮ್ಮೆಗೆಂದೇ ನಾನೇನು ಹೇಳ್ತೀನಿ. ನಮ್ಮ ಕಷ್ಟ ನಾವೇನು ಪಡ್ತಾ ಇದ್ದೀವಿ, ಏನೇನು ಕೆಲಸ ಆಗ್ತಾಯಿದೆ, ನಮಗೆ ನಮ್ಮ ರಿಕಗ್ನಿಷನ್ ಸಿಕ್ಕುವಾಗ ಏನಾಗಿರುತ್ತೆ, ನಮಗೆ ಒಂಥರ ಮೋಟಿವೇಶನ್ ಬರುತ್ತೆ. ಅವಾರ್ಡ್ಸ್ಗೆಂದೇ ಏನಿದೆ, ನಾವು ಅವಾರ್ಡ್ಸ್ ಯೋಜನೆ ಮಾಡಿ ನಾವು ಕೆಲಸ ಮಾಡ್ತಾಯಿಲ್ಲ. ಹೇಗೆ ಜನ ನಮ್ಮ ಮೇಲೆ ನಂಬಿಕೆ ಆಗಿ ಬಿಲೀಫ್ ಆಗಿ ಬರ್ತಾಯಿದ್ರು, ನಾವು ಅವ್ರಿಗೆ ಅದೇ ಥರ ರೀತಿಯಲ್ಲಿ ರಿಸಲ್ಟ್ ಕೊಡ್ತಾ ಬಂದಿದ್ದೀವಿ. ಅದಕ್ಕೆ ಆಗಿ ನಮಗೆ ರಿಕಗ್ನಿಷನ್ ಸಿಕ್ಕುವಾಗ ಬೇರೆ ಬೇರೆ ಅಕಾಡೆಮಿಕ್ ಸೆಕ್ಟರಿಂದೇನೋ ಸಿಕ್ಕಿದೆ. ಈವನ್ CFTRI ರಿಕಗ್ನೈಸ್ಡ್ ಅವರ್ ವರ್ಕ್ ಆ್ಯಂಡ್ ಆಲ್ಸೋ ಇಂಟರ್ನ್ಯಾಷನಲ್ ಆಲ್ಸೋ. ಆ್ಯಂಡ್ ಮೋಸ್ಟ್ ಇನ್ನೋವೇಟಿವ್ ನ್ಯೂಟ್ರಿಷನ್ ಕೌನ್ಸಿಲರ್ ಅವಾರ್ಡ್ ನನಗೆ ಸಿಕ್ಕಿದ್ದು 2022-20 ಜಸ್ಟ್ ಬಿಫೋರ್ ದ ಕೋವಿಡ್. ಅದಾದಮೇಲೆ ಮತ್ತು ಚೇಂಜ್ ಮೇಕರ್ ಅವಾರ್ಡ್ ನಾವು 600ಕ್ಕಿಂತ ಹೆಚ್ಚಾಗಿರೋದು ಜನಗೆ ಕೋವಿಡ್ ಟೈಮಲ್ಲಿ ಕನೆಕ್ಟ್ ಆಗಿರೋದು. ಕೋವಿಡ್ ವೇರಿಯರ್ಸ್ ಆಗಿರಲಿ ಅಥವಾ ಕೋವಿಡ್ ಸರ್ವೈವರ್ಸ್ ಆಗಿರಲಿ, ಅದಕ್ಕೆ ರಿಕಗ್ನಿಷನ್ ಮಾಡಲಿಕ್ಕೆ ನಮಗೆ ಆರ್ಯನ್ ಸಂಸ್ಥೆಯಿಂದ ಒಂದು ಅವಾರ್ಡ್ ಕೊಟ್ಟಿದ್ದು. ತುಂಬ ಹೆಮ್ಮೆ ವಿಷಯ. ನಾನು ಮೈಸೂರಲ್ಲಿನೇ ಇರೋರು. ನಮ್ಮ ರಾಯಲ್ ವಾಡಿಯರ್ ಫ್ಯಾಮ್ಲಿ, ನಮ್ಮ ಪ್ರಮೋದ ದೇವಿನ ಎಲ್ಲರಿಗೆ ಗೊತ್ತಿದೆ, ನಮ್ಮ ಮಹಾರಾಣಿನ. ಅವ್ರ ಜೊತೆಗೆ ಕೂತ್ಕೊಂಡ್ಬಿಟ್ಟು ನಾವು ವುಮೆನ್ಸ್ ಡೇಗೆ, ಇಂಟರ್ನ್ಯಾಷನಲ್ ವುಮೆನ್ಸ್ ಡೇಗೆ ಕೂತ್ಕೊಂಡ್ಬಿಟ್ಟು ನಾವು ಡಿಸ್ಕಷನ್ ಮಾಡಿರೋದು ವುಮೆನ್ ರಿಲೇಟೆಡ್ ಇಶ್ಯೂಸ್ಗೆ. ಆವಾಗ ನಮ್ಮದು ಹೆಲ್ತ್ ಆ್ಯಂಡ್ ವೆಲ್ನೆಸ್ ಇಶ್ಯೂಸಲ್ಲಿ ಸ್ಪೆಷಲಿ ನಮ್ಮ ಈ ಥರ ನ್ಯೂರೋ ಡೈವರ್ಜೆಂಟ್ ಪೇರೆಂಟ್ಸ್ ಅವ್ರಿಗೆ ಎಲ್ಲ ಯಾವ ರೀತಿ ಚಾಲೆಂಜಸ್ ಆಗಿರುತ್ತೆ, ಯಾವ ರೀತಿ ಅದನ್ನ ನಾವು ಓವರ್ಕಮ್ ಮಾಡಬೇಕು, ಅದ್ರ ಬಗ್ಗೆ ಮಾತಾಡಿರೋದು. ಇಟ್ ವಾಸ್ ವಂಡರ್ಫುಲ್ ರಿಕಗ್ನಿಷನ್. ಆ್ಯಂಡ್ ನಾನು ತುಂಬ ಥ್ಯಾಂಕ್ಫುಲ್ ಫಾರ್ ಆಲ್ ದ ಪೀಪಲ್ ಬಿಹೈಂಡ್ ದ್ಯಾಟ್ ಗಿವಿಂಗ್ ಮೀ ಆ್ಯಂಡ್ ಐಡೆಂಟಿಫೈಯಿಂಗ್. ಹಲವಾರು ಜನ ಕೆಲಸ ಮಾಡ್ತಾರೆ, ಬಟ್ ಕೆಲಸ ಮಾಡೋ ಜೊತೆಗೆ ನಮ್ಮನ್ನ ರಿಕಗ್ನೈಷನ್ ಸಿಕ್ಕಿ ಮುಂದೆ ಹೋಗುವಾಗ ನಮ್ಮ ಅವಕಾಶ ಸಿಕ್ಕಿದೆ ಅಲ್ವಾ, ಅದು ತುಂಬ ದೊಡ್ಡದು. ಈಗ ನ್ಯೂರೋ ಡೈವರ್ಜೆಂಟ್ ಮಕ್ಕಳಿಗೋಸ್ಕರನೇ ಮಾಡ್ತಾ ಇರೋದು ಭರವಸೆ ಪಯಣ, ನಿಮಗೆಲ್ಲ ಗೊತ್ತಿದೆ. ಯಾಕೆ ನಾನು ಸುಷ್ಮಾ ಮೇಡಮ್ ಜೊತೆಗೆ ಮಾತಾಡ್ತಿದ್ದೀನಿ, ಯಾಕೆ ಗೋಲ್ಸಿಗೆ ಬಂದಿದ್ದೀನಿ ಅಂತ ನೀವೆಲ್ಲ ಯೋಚನೆ ಮಾಡ್ತಿದ್ದೀರಾ. ಕರೆಕ್ಟ್. ಇದು ಯಾಕೆ ಅಂತಂದರೆ, ನ್ಯೂರೋ ಡೈವರ್ಜೆಂಟ್ ಮಕ್ಕಳಲ್ಲಿ ನಾವೆಲ್ಲ ಕಡೆನೂ ಗಮನ ಕೊಡ್ತೀವಿ. ಈ ಥೆರಪೀಸ್ ಆಯಿತು, ಒಂದು ಸ್ಕೂಲ್ ಆಯಿತು, ಡಾಕ್ಟರ್ಸ್ ಆಯಿತು, ಸೈಕಾಲಜಿಸ್ಟ್, ಕೌನ್ಸ್ಲಿಂಗ್ ಅಂತ ನ್ಯೂಟ್ರಿಷನ್ನ ಎಷ್ಟೋ ಜನ ಮರ್ತು ಬಿಟ್ಟಿರ್ತೀವಿ. ಸೊ ನ್ಯೂಟ್ರಿಷನ್ನಿಂದ ಮಕ್ಕಳಲ್ಲಿ ಏನೇನೆಲ್ಲ ಚೇಂಜಸ್ ಮಾಡಬಹುದು, ಬಿಹೇವಿಯರಲ್ ಚೇಂಜಸ್ ಇರ್ಬೋದು, ಅವ್ರದ್ದು ಮೆಲ್ಟಿಂಗ್ ಡೌನು, ಆಮೇಲೆ ಹೈಪರ್ ಆ್ಯಕ್ಟಿವಿಟಿ ಇರಬಹುದು, ಕಾನ್ಸಂಟ್ರೇಷನ್ನು, ಫೋಕಸ್ಸು, ಅದೆಲ್ಲ ಗಟ್ ಹೆಲ್ತ್. ಇತ್ತೀಚೆಗೆ ತುಂಬ ಇದ್ರ ಬಗ್ಗೆ ಎಲ್ಲರೂ ಮಾತಾಡ್ತಿದ್ದಾರೆ.
ನಮ್ಮ ಕರುಳಿನ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳೋದ್ರಿಂದ ಮಕ್ಕಳಲ್ಲಿ ಏನೇನು ಚೇಂಜಸ್ ಆಗುತ್ತೆ ಇದ್ರ ಬಗ್ಗೆ ಸುಮಾರು ಜನ ತಾಯಂದರು ಗೊತ್ತಿರೋರು ಓಕೆ, ಗೊತ್ತಿಲ್ಲದೆ ಇರೋರು ಇದರಿಂದ ಉಪಯೋಗ ತಗೋಬೇಕು ಇವತ್ತಿನ ಸೆಷನ್ನಿಂದ ಅಂತ ನಾನು ಕೇಳ್ಕೊತೀನಿ. ಇನ್ನು ಜಾಸ್ತಿ ಟೈಮ್ ತಗೊಳ್ಳೋಕ್ಕಿಂತ ಮೇಡಮ್ ಜೊತೆಗೆ ಮಾತಾಡೋಣ. ಮೇಡಮ್, ಯಾಕೆ ನ್ಯೂರೋ ಡೈವರ್ಜೆಂಟ್ ನ್ಯೂಟ್ರಿಷನ್ ಮೇಲೆ ನಿಮ್ಮದು ಫೋಕಸ್ ಹೋಯಿತು? ಒನ್ ಆಫ್ ದ ಮೇಜರ್ ರೀಸನ್ ನಾನು ಹೇಳ್ಬೋದು, ನನ್ನ ಪರ್ಸ್ನಲ್ ರೀಸನ್ನು ಏನಿದೆ. ನಾನು ಒಂದು ಹಿಯರಿಂಗ್ ಇಂಪೇರ್ಡ್ ಮಕ್ಕಳದ್ದು ತಾಯಿ ಆಗಿರೋದು. ಸೊ ಆ ಯಂಗ್ ಏಜ್ಗೆ ನಾನು ಆ್ಯಸ್ ಎ ಮದರ್ ಈ ಮಕ್ಕಳನ್ನ ಕರ್ಕೊಂಬೋಗಿ ರಿಹ್ಯಾಬಿಲಿಟೇಷನ್ಗೆ ಹೋಗುವಾಗ ಆ ಸಮಯದಲ್ಲಿ ನಾನು ನೋಡ್ತಾ ಇದ್ದೆ, ತುಂಬ ಮಕ್ಕಳು ಓಡಾಡ್ತಾನೆ ಇರ್ತಾಯಿದ್ರು ಥೆರಪಿ ಸೆಷನಲ್ಲಿ ಬೇರೆ ಕಡೆ ಎಲ್ಲ. ಮತ್ತು ನಮ್ಮ ಮಕ್ಕಳು ತುಂಬ ತಾಳ್ಮೆಯಲ್ಲಿ ಕೂತ್ಕೊಂಡ್ಬಿಟ್ಟು ಗಮನ ಕೊಡೋದು ಅಲ್ವಾ, ಒಂದು ಡೇ ಸ್ವಲ್ಪ ಡಿಫ್ರೆನ್ಸ್ ಬಿಹೇವಿಯರ್ ಇರ್ತಾ ಇರುವಾಗ ಅದು ಒಂದು ಕಾರಣ, ಒನ್ ಆಫ್ ದ ಮೇಜರ್ ರೀಸನ್. ನಿಜವಾಗ್ಲೂ ನಾನು PhD ಮುಗಿಸ್ಕೊಂಡ್ಬಿಟ್ಟು ನಾನು PDF ಮಾಡಿ ನಂದೇನೇ ಎಂಟ್ರಪ್ರಿನರ್ಶಿಪ್ ಏನಾದರೂ ಮಾಡೋಣ ಅಂತ ಆ ಥರನೇ ಯೋಜನೆಯಲ್ಲಿ ಇದ್ದೆ. ಬಟ್ ಈ ಥರ ಲೈಫಲ್ಲಿ ಮಕ್ಕಳದು ಪಾಪ್ಯುಲೇಷನ್ ನಮ್ಮ ದೇಶದಲ್ಲಿನೇ ನೋಡುವಾಗ ನಾವು ಕರ್ನಾಟಕ ಅಲ್ಲಿ ತುಂಬ ಹೈ ಪಾಪ್ಯುಲೇಷನ್ ವಿತ್ ನ್ಯೂರೋ ಡೈವರ್ಜೆಂಟ್ ಚಿಲ್ಡ್ರನ್ ಆರ್ ದೇರ್. ಬೇರೆ ಬೇರೆ ಕಾರಣ ಇರ್ಬೋದು, ಜೆನೆಟಿಕ್ ಇರ್ಬೋದು, ಬರ್ತ್ ಡಿಫಿಕಲ್ಟ್ ಇಶ್ಯೂಸ್ ಇರ್ಬೋದು, ಏನು ಟಿಪಿಕಲ್ ಆಗಿ ಒಂದು ರೀಸನ್ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಮೇನ್ ಏನಿರೋದು, ನಮಗೆ ಮಗು ಈ ಥರ ಬಂದಾದಮೇಲೆ ಆ್ಯಸ್ ಎ ತಾಯಿ, ಆ್ಯಸ್ ಎ ಮದರ್ ನಾವು ಏನು ಮಾಡಬೇಕು ಅಂದರೆ, ನಮಗೆ ಒಂಥರ ಶಾಕಿಂಗ್ ನ್ಯೂಸ್ ಥರ ಇರುತ್ತೆ. ನಾವು ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಇವಾಗ ನಾನು ಇಷ್ಟು ಸಹಜವಾಗಿ ಮಾತಾಡ್ತಾ ಇದ್ದೀನಿ, 20-25 ವರ್ಷ ಹಿಂದೆ ಇಟ್ ವಾಸ್ ಎ ವೆರಿ ಡಿಫಿಕಲ್ಟ್ ಫೇಸ್. ಸೊ ಓಪನ್ ಆಗಿ ನಾನು ಶೇರ್ ಮಾಡಲಿಕ್ಕೆ ನನಗೆ ಏನಂದರೆ ಈ ಥರ ಅವಕಾಶ ಆಯಿತು. ಈಗ ಅಟ್ಲೀಸ್ಟ್ ನನ್ನ ಪರ್ಸ್ನಲಿ ಲೆವೆಲ್ಲಿಂದ ನಾನು ಕಲ್ತಿರೋದು, ಪ್ಲಸ್ ನಂದು ಸೈಂಟಿಫಿಕ್ ಬೇಸಿಸ್. ನಾನು PhD ಫುಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನ್, ನಿಮಗೆ ಎಲ್ಲರಿಗೆ ಗೊತ್ತಿದೆ, CFTRI ಇಂದ ಮಾಡಿರೋದು. ಸೊ ನಮ್ಮ ಥಾಟ್ ಪ್ರೋಸೆಸ್ ಸ್ವಲ್ಪ ಸೈಂಟಿಫಿಕ್ ಆಗಿ ಇದ್ದೇ ಇರುತ್ತೆ. ಯಾಕೆ ಈ ಮಕ್ಕಳು ಈ ಥರ ಓಡಾಡ್ತಾ ಇದ್ದಾರೆ, ನಾನು ಮತ್ತೆ ಓದಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತು ರಿವ್ಯೂ ನೋಡುವಾಗ ನನಗೆ ಗೊತ್ತಾಯಿತು, ನ್ಯೂರೋ ಡೈವರ್ಜೆಂಟ್ ಚಿಲ್ಡ್ರನ್ನಲ್ಲಿ ತುಂಬ ಇಶ್ಯೂಸ್ ಇದೆ. ಈಚೆಗೇನೆ ಈ ವರ್ಡ್ ನ್ಯೂರೋ ಡೈವರ್ಜೆಂಟ್ ಬಂದಿದೆ. ಇಲ್ಲ ಅಂದರೆ ಕಿವಿ ಕೇಳಿಸೋದಿಲ್ವಾ, ಮೂಗ, ಅಥವಾ ಸಿಂಪಲ್ ಆಗಿ ಅವರು MR ರಿಟಾರ್ಡೆಡು ಇಂಥದ್ದೆಲ್ಲ ವರ್ಡ್ ಬಂದರು. ಅವ್ರಿಗೆ ಪೆದ್ದ, ಅವ್ರಿಗೆ ಗೊತ್ತಾಗೋದಿಲ್ವಾ. ಸೊ ಅದು ಆ್ಯಸ್ ಎ ಪೇರೆಂಟ್ ನಮಗೆ ನಾನು ಆ್ಯಸ್ ಎ ಪ್ರೊಫೆಷ್ನಲ್ ಆಗಿ, ಆ್ಯಸ್ ಎ ಮದರ್ ಆಗಿ ನನ್ನ ಕಿವಿಗೆ ಬಿಡುವಾಗ ಆ ವರ್ಡ್ಸು ತುಂಬ ಒಂಥರ ಆಗುತ್ತೆ. ಯಾಕೆ ಈ ಥರ ನಾವು ಕ್ಯಾಟಗರೈಸ್ ಮಾಡಬೇಕು ಮಗುಗೆ? ನನ್ನ ಪ್ರಕಾರ ನಾವು ಎಲ್ಲರೂ ಮಕ್ಕಳಿಗೆ ಸೋ ಕಾಲ್ಡ್ ನಾರ್ಮಲ್ ಮಕ್ಳಿಗೂ ತುಂಬ ಚಾಲೆಂಜಸ್ ಇರುತ್ತೆ. ಕರೆಕ್ಟ್. ಫೇಸ್ ವೈಸ್ ಅಡೋಲಸೆಂಟ್ ಆಗುವಾಗ, ಗ್ರೋಯಿಂಗ್ ಏಜ್ ಆಗುವಾಗ, ಬೆಳವಣಿಗೆ ಆಗುವಾಗ ಅದು ಸಹಜ. ಒಂದೊಂದು ಟೈಮ್ಗೆ ಒಂದೊಂದು ಮಗುಗೆ ಸೈಕಲಾಜಿಕಲ್ ಪ್ರಾಬ್ಲಮ್ ಬರ್ಬೋದು, ಫಿಸಿಕಲ್ ಪ್ರಾಬ್ಲಮ್ ಬರ್ಬೋದು. ಬಟ್ ಅದನ್ನು ನಾವು ಕ್ಯಾಟಗರೈಸ್ ಮಾಡೋದಿಲ್ಲ. ಮತ್ತು ಅವರು ಇದಕ್ಕೆ ತುಂಬ ಅತಿ ಹೆಚ್ಚಾಗಿ ಅದಕ್ಕೆ ಗಮನ ಕೊಡೋದಿಲ್ವ. ನಾವು ಒಂದು ಸ್ಪೆಸಿಫಿಕ್ ಟೈಮ್ ಓವರ್ಕಮ್ ಆಗಬೇಕು. ಸೊ ಆ ಪರ್ಟಿಕ್ಯುಲರ್ ಟೈಮಲ್ಲಿ ಯಾಕೆ ಈ ಮಕ್ಕಳದು ಪ್ರಾಬ್ಲಮ್ಸ್ನ ನಾವು ಯಾಕೆ ಓವರ್ಕಮ್ ಆಗಬಾರ್ದು? ದ್ಯಾಟ್ ವಾಸ್ ದ ಮೇನ್ ಥಿಂಗ್. ಮತ್ತು ಆ್ಯಸ್ ಎ ನ್ಯೂಟ್ರಿಷನ್ ಎಕ್ಸ್ಪರ್ಟ್, ಬೆಳವಣಿಗೆ ಚೆನ್ನಾಗಿ ಆಗಲೇಬೇಕು. ಬೆಳವಣಿಗೆ ಗ್ರೋತ್ ಮೈಲ್ ಸ್ಟೋನ್ಸ್ ನಾವು ಹೇಳ್ತೀವಿ. ಇಷ್ಟು ವಯಸ್ಸಿಗೆ, ಇಷ್ಟು ಏಜ್ಗೆ ಆ ಮಗುಗೆ ಕರೆಕ್ಟಾಗಿ ವೆಯ್ಟ್ ಇರಬೇಕು, ತೂಕ ಕರೆಕ್ಟ್ ಇರಬೇಕು, ಸಮ ಆಗಿರಬೇಕು, ಮಗುದು ಆ್ಯಕ್ಟಿವಿಟಿ ನಾರ್ಮಲ್ ಥರ ಇರಬೇಕು, ಅತಿ ಹೆಚ್ಚಾಗಿ ಹೈಪರ್ ಇರಬಾರ್ದು, ಅಥವಾ ತುಂಬ ಕ್ವೈಟಾಗಿ ಒಂದೇ ಕಡೆ ಕೂತಿರೋದು ಮಕ್ಕಳು, ಅದೂ ಪ್ರಾಬ್ಲಮ್. ಸೊ ಈ ಥರ ಇಶ್ಯೂಸ್ನ ಹೇಗೆ ನಾವು ಬ್ಯಾಲೆನ್ಸ್ ಮಾಡಬೇಕು ಅಂದರೆ, ಅದಕ್ಕೆ ಇಂಪಾರ್ಟೆಂಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಟೂಲ್ ಇಸ್ ಯು ಹ್ಯಾವ್ ಟು ಬ್ಯಾಲೆನ್ಸ್ ಯುವರ್ ಪ್ಲೇಟ್. ನಮ್ಮ ತಟ್ಟೆದ್ರಲ್ಲಿ ಬಂದಿರೋದು ನ್ಯೂಟ್ರಿಷನ್ ಸಮ ಆಗಿರಬೇಕು, ಸಮತೋಲನ ಆಹಾರ ಅಂತ ನಾವು ಹೇಳ್ತೀವಿ. ಸೊ ಪ್ರತಿಯೊಂದು ಕಡೆಯಿಂದ ನಮಗೆ ಪೌಷ್ಟಿಕಾಂಶ ಬರಬೇಕು. ಮತ್ತು ಈ ಮಕ್ಕಳು ಅಲ್ಲಿ ಸ್ಪೆಷಲ್ ಚಿಲ್ಡ್ರನ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಮಗುಗೆ ಸ್ಪೆಷಲ್ ಚಿಲ್ಡ್ರನ್ ಹೇಳುವಾಗ ಅವ್ರದ್ದು ಸ್ಪೆಷಲ್ ರಿಕ್ವೈರ್ಮೆಂಟ್ಗೆ ಆಗಿ ನಾವು ಟಕ್ಕಾಗಿ ರೆಡಿ ಆಗಿರಬೇಕು, ತಂದೆ ತಾಯಿ ಆಗಿ ನಾವು ಪ್ರಿಪೇರ್ ಆಗಿರಬೇಕು. ಆ ಮಗುಗೆ ಇನ್ನೂ ಗೊತ್ತಿಲ್ಲ ಯಾವ ರೀತಿ ಮಗು ಅದರಲ್ಲಿ ವ್ಯತ್ಯಾಸ ಇದೆ. ಸೊ ಆ ವ್ಯತ್ಯಾಸನ ಓವರ್ಕಮ್ ಮಾಡಲಿಕ್ಕೆ ಫಸ್ಟ್ ನಾವು ಆ ಮಗುನ ಎಕ್ಸೆಪ್ಟ್ ಮಾಡಬೇಕು. ಆಯಿತು, ಈ ಥರ ಆಯಿತು. ಡಯಾಗ್ನೋಸಿಸ್ ಸೆಟ್ ಮಾಡಲಿಕ್ಕೆ ನಮಗೆ ಒಂದು ಪೇಪರು, ಡಯಾಗ್ನೋಸಿಸ್, ಟ್ರೀಟ್ಮೆಂಟ್ ಏನು ಮುಂದೆ ಹೋಗಬೇಕು ಗೊತ್ತಾಗಬೇಕು. ಸೊ ಕರೆಕ್ಟಾಗಿ ನಮಗೆ ಪ್ರೊಫೆಷ್ನಲ್ಸ್ ಇದ್ದಾರೆ. ನಿಮ್ಮದು ಸ್ಪೀಚ್ ಥೆರಪಿಸ್ಟ್ ಇರ್ಬೋದು, ಅಥವಾ OTಯಲ್ಲಿ ಆಕ್ಯುಪೇಷನಲ್ ಥೆರಪಿಸ್ಟ್ ಇರ್ತಾರೆ, ಸೈಕಲಾಜಿಕಲ್ ಹೆಲ್ಪ್ ಇರುತ್ತೆ.
ಪ್ಲಸ್ ಅದ್ರ ಜೊತೆಗೆ ಇಷ್ಟೆಲ್ಲ ನೀವು ಮಾಡ್ತಾ ಇರುವಾಗ ರಿಹ್ಯಾಬಿಲಿಟೇಷನ್ ಮಾಡುವಾಗ ಮಗುದು ಆಹಾರ ಪದ್ಧತಿ ನೀವು ನೋಡಲೇಬೇಕು. ಯಾಕೆ ಅಂದರೆ ನಮ್ಮ ಹೊಟ್ಟೆಗೆ ಏನು ಹೋಗಿರುತ್ತೆ ಅದ್ರ ಮೇಲೆ ನಮ್ಮದು ಮನಸ್ಥಿತಿ ನೀವು ಇರುತ್ತೆ. ಕರೆಕ್ಟ್. ಮತ್ತು ಗಟ್ ವಿಷಯ ನೀವು ಹೇಳಿದ್ದೀರಾ, ಗಟ್ ಈಚೆಗೇ ನಾವು ದೊಡ್ಡಾಗಿ ಮಾತಾಡ್ತಾ ಇದ್ದೀವಿ. ಬಟ್ ಒಳ್ಳೆ ಪೌಷ್ಟಿಕಾಂಶ ಆಹಾರಗೆ ಒಳ್ಳೆ ಬೆಳವಣಿಗೆ ಆಗಲಿಕ್ಕೆ ಗಟ್ ಸೆಟ್ಲ್ ಆಗಿ ನಾರ್ಮಲ್ ಆಗಿ ಬ್ಯಾಲೆನ್ಸಲ್ಲಿ ಇಟ್ಕೊಳ್ಳೇಬೇಕು. ಕರೆಕ್ಟ್. ನೀವೇ ಯೋಚನೆ ಮಾಡಿ, ಎಷ್ಟು ಸತಿ ನಮಗೆ ಸಡನ್ನಾಗಿ ಏನೋ ಹೊಟ್ಟೆಗೆ ಏನಾದರೂ ತೊಂದರೆ ಆಯಿತು, ಲೂಸ್ ಮೋಷನ್ ಆಯಿತು ಅಥವಾ ಕಾನ್ಸ್ಟಿಪೇಷನ್ ಆಯಿತು, ನಾವು ಒಂದು ದಿವಸಲ್ಲಿ ಎಷ್ಟು ಡಿಸ್ಟರ್ಬ್ ಆಗ್ತೀವಿ, ನಮಗೆ ಯೋಚನೆ ಮಾಡಲಿಕ್ಕೆ ಶಕ್ತಿ ಕಡಿಮೆ ಆಗ್ಬಿಡುತ್ತೆ. ಕರೆಕ್ಟ್. ಅದೇ ಥರ ಈ ಮಕ್ಕಳಿಗೆ ನೀವು ಎಲ್ಲ ಥರ ನೀವು ಮಾಡ್ತಾ ಇದ್ದೀರಾ, ಬಟ್ ಅವ್ರದ್ದು ಡೈಲಿ ನೀವು ಇಮ್ಯುನಿಟಿ ಇಶ್ಯೂಸ್ ಇರ್ಬೋದು, ಪದೇ ಪದೇ ಜ್ವರ ಬರೋದು, ಶೀತ ಬರೋದು. ಇದು ಇನ್ನೊಂದು ವಿಷಯ ಇತ್ತು, ನಾನು ತುಂಬ ಕಾಮನ್ ಆಗಿ ನೋಡಿದರೆ. ಇನ್ಫ್ಯಾಕ್ಟ್ ನನ್ನ ಮಗುವಲ್ಲಿನೂ ನಾನು ನೋಡಿದ್ದೆ, ದೊಡ್ಡವನಿಗೆ ಅಲ್ಲಿ ಪದೇ ಪದೇ ಅವನಿಗೆ ಸ್ವಲ್ಪ ನೋಸ್ ಬ್ಲಾಕ್ ಆಗೋದು ಇಶ್ಯೂಸ್ ಇತ್ತು, ಅಥವಾ ಇಯರ್ ಬ್ಲಾಕ್ ಆಗೋದು. ಸೊ ಆ ಇಶ್ಯೂಸ್ನ ನೋಡುವಾಗ ಯಾಕೆ ಈ ಥರ ಬರ್ತಾ ಇದೆ ಅಂತ ನೋಡುವಾಗ ದೇರ್ ಆರ್ ಮಸಲ್ ನ್ಯೂಟ್ರಿಷನ್, ನರ್ವ್ ಸ್ಟ್ರೆಂಥನಿಂಗ್ ನ್ಯೂಟ್ರಿಷನ್ಸ್. ಸೊ ನಮ್ಮ ಊಟದ್ರಲ್ಲಿನೇ ನಮಗೆ ಯಾವ ಕಡೆಯಿಂದ ನಮಗೆ ಸ್ಟ್ರೆಂಥನಿಂಗ್ ಮಾಡ್ಬೋದು ಅಂತ ಆ ಥರ ಆಹಾರನ ಹೆಚ್ಚಾಗಿ ಮಾಡ್ತಾ ಹೋಗುವಾಗ, ಇಮ್ಯುನಿಟಿನ ಹೆಚ್ಚಾಗಿ ಮಾಡ್ತಾ ಇರುವಾಗ, ತೊಂದರೆ ಮಗುದು ಕಲಿಯುವಾಗ, ರಿಹ್ಯಾಬಿಲಿಟೇಷನ್ ಮಾಡುವಾಗ ಅವ್ರಿಗೆ ತೊಂದರೆ ಆಗಬಾರ್ದು, ಕಂಟಿನ್ಯೂಸ್ ಇರುತ್ತೆ. ಈ ಥರ ಮಕ್ಕಳಲ್ಲಿ ಸುಮಾರು ಜನರಲ್ಲಿ ಇಮ್ಯುನಿಟಿ ಸ್ವಲ್ಪ ಕಡಿಮೆನೇ ಇರುತ್ತೆ ಕಂಪೇರ್ ಟು ನಾರ್ಮಲ್ ಚಿಲ್ಡ್ರನ್. ಹೌದು. ಓಕೆ. ಈಗ ಫುಡ್ಡು, ಮಕ್ಕಳ ಬಿಹೇವಿಯರು, ಅವರ ಅಟೆನ್ಷನ್ನು, ಇದಕ್ಕೆ ಎಷ್ಟರ ಮಟ್ಟಿಗೆ ಪರ್ಸೆಂಟೇಜ್ ಕೊಡೋದಾದರೆ ಎಷ್ಟು ಎಫೆಕ್ಟ್ ಮಾಡುತ್ತೆ ಮೇಡಮ್? ಡೈರೆಕ್ಟ್ ಎಫೆಕ್ಟ್ ಎಲ್ಲ ಮಕ್ಕಳಿಗೆ, ಬರೀ ಈ ಮಕ್ಕಳಿಗೇನೆ ಆಗಿನೇ ಹೇಳಲಿಕ್ಕೆ ನಾನು ಸ್ಪೆಷಲ್ ಆಗಿ ಎಕ್ಸ್ಟ್ರಾ ಫೋಕಸ್ ನಾವು ಕೊಡಬೇಕಾಗತ್ತೆ ಈ ಮಕ್ಕಳಿಗೆ. ಯಾಕೆ ಈ ಮಕ್ಕಳಲ್ಲಿ ಗಟ್ ಆಲ್ರೆಡಿ ಕಾಂಪ್ರಮೈಸ್ಡ್ ಆಗಿರುತ್ತೆ. ಒಂದೊಂದು ಸತಿ ಪ್ರೀಮೆಚ್ಯೂರ್ ಮಗು ಆಗುವಾಗ ಡೈಜೆಸ್ಟಿವ್ ಆರ್ಗನ್ ಇನ್ನೂ ಸರಿಯಾಗಿ ಡೆವಲಪ್ಮೆಂಟ್ ಆಗಿರೋದಿಲ್ವ, ಅಥವಾ ಇನ್ನೊಂದು ಆಗ್ಬೋದು, ಮಗು ಕರೆಕ್ಟ್ ಟೈಮ್ಗೆ ಹುಟ್ಟಿದೆ, ನಾಟ್ ಎ ನಾರ್ಮಲ್ ಡೆಲಿವ್ರಿ, ಎಲ್ಲ ಆಗಿದೆ, ನಾರ್ಮಲ್ ಆಗಿದೆ, ಬಟ್ ಮಗುಗೆ ರೈಟ್ ಫ್ರಮ್ ಬಿಗಿನಿಂಗ್ ಸಕ್ಕಿಂಗ್ ಮಾಡಲಿಕ್ಕೆ ಆಗೋದಿಲ್ಲ, ಮಗುದು ತಾಯಿ ಹಾಲು ತಗೊಳ್ಳಿಕ್ಕೆ ಆಗ್ತಾಯಿಲ್ಲ, ಅಥವಾ ಮಗುಗೆ ಡೈಜೆಷನ್ ಆಗ್ತಾಯಿಲ್ಲ, ಅವ್ರಿಗೆ ಏನಾದರೂ ಇಂಟಾಲರೆನ್ಸ್ ಆಗಿರುತ್ತೆ. ಸೊ ಇಂಥದ್ದೆಲ್ಲ ವಿಷಯ ಈ ಮಕ್ಕಳಲ್ಲಿ ತುಂಬ ಹೆಚ್ಚಾಗಿರುತ್ತೆ. ಬಟ್ ಐಡೆಂಟಿಫೈ ಮಾಡುವಾಗ ಏನಾಗಿರುತ್ತೆ, ಫಸ್ಟೇ ಇದೆಲ್ಲ ಆಲ್ಟರ್ನೇಟಿವ್ ಇದೆಯಲ್ಲ, ಇದನ್ನ ಕೊಟ್ಬಿಡಿ. ಬಟ್ ಏನಾಗುತ್ತೆ, ಅದ್ರದ್ದು ಲಾಂಗ್ ಟರ್ಮ್ ಫೇಸಲ್ಲಿ ಹೋಗುವಾಗ, ಗ್ರೋಯಿಂಗ್ ಏಜಲ್ಲಿ ವೀನಿಂಗ್ ಫುಡ್ ಇರ್ಬೋದು, ನೀವು ತುಂಬ ರೆಡಿ ಜ್ಯೂಸಸ್ಸು, ರೆಡಿ ಥರ ಏನಾದರೂ ಇದೆ ಅದೆಲ್ಲ ಪ್ಯಾಕ್ಸ್ನೇ ಸ್ಟಾರ್ಟ್ ಮಾಡಿಬಿಟ್ಟಿದ್ರೆ ಮಗುದು ಗಟ್ಟು ಹೇಗೆ ಬ್ಯಾಲೆನ್ಸಿಂಗ್ ಆಗಿ ಬರಬೇಕು ಅದು ಬರಲಿಕ್ಕೆ ಮುಂಚೆನೇ ಇಂಪ್ಯಾಕ್ಟ್ ಆಗಿರುತ್ತೆ. ಓಕೆ. ಸೊ ಈ ಮಕ್ಕಳಲ್ಲಿ ಇನ್ನೊಂದು ಮೇಜರ್ ಏರಿಯಾ ಬಂದಿದೆ. ಇವಾಗ ನಾವು ಕೆಲಸ ಮಾಡ್ತಾಯಿದ್ದೀವಿ, ನಾನು ಕಾಂಟ್ರಿಬ್ಯೂಟ್ ಮಾಡ್ತಾಯಿದ್ದೀನಿ ಒಂದು PG ಡಿಪ್ಲೊಮಾ ಕೋರ್ಸ್ಗೆ ಎಲ್ಲ ನಾನು ಕರಿಕ್ಯುಲಮ್ ಡೆವಲಪ್ ಮಾಡಿದ್ದೀನಿ. ಮತ್ತು ಆ ಕೋರ್ಸಲ್ಲಿ ಇಟ್ ಈಸ್ ಕ್ಯಾಂಬ್ರಿಡ್ಜ್ ಅಪ್ರೂವ್ ಕೋರ್ಸು. ನಾನು ಒಂದು ಫ್ಯಾಕಲ್ಟಿ ಆಗಿ ನನಗೂ ಇನ್ವೈಟ್ ಆಗಿ ನಾನು ರೆಗ್ಯುಲರ್ ಆಗಿ ಟಾಕ್ ಕೊಡ್ತಾಯಿದ್ದೀನಿ. ಗಟ್ ಬ್ರೈನ್ ಆಕ್ಸಿಸ್ ಇರ್ಬೋದು, ನಾವು ನಮ್ಮ ಹೊಟ್ಟೆಗೆ ಏನು ಹೋಗಿರುತ್ತೆ ಅದಕ್ಕೆ ನಮ್ಮ ನ್ಯೂರೋ ಟ್ರಾನ್ಸ್ಮಿಷನ್ಗೆ ಅಥವಾ ಯೋಜನೆ ಮಾಡಲಿಕ್ಕೆ ಸಿಗ್ನಲಿಂಗ್ ಬರುತ್ತೆ ಅಲ್ವಾ, ನ್ಯೂರೋಪ್ಲಾಸ್ಟಿಸಿಟಿ, ನ್ಯೂರೋ ಡೆವಲಪ್ಮೆಂಟ್, ಅದಕ್ಕೆ ಡೈರೆಕ್ಟ್ ಕನೆಕ್ಷನ್ ಇರುತ್ತೆ. ಕಾಗ್ನಿಷನ್ ಅದರಿಂದ ಇಮಿಡಿಯೇಟ್ಲಿ ಕಾಗ್ನಿಷನ್ಗೆ. ಕಾಗ್ನಿಷನ್ ಕರೆಕ್ಟ್ ಇಲ್ಲ ಅಂದರೆ ನಿಮ್ಮದು ಓವರ್ ಆಲ್ ಡೆವಲಪ್ಮೆಂಟೇ ಇಂಪ್ಯಾಕ್ಟ್ ಆಗಿರುತ್ತೆ. ಸೊ ಎವ್ರಿಥಿಂಗ್ ಈಸ್ ಇಂಟರ್ಲಿಂಕ್ಡ್. ವಾಟ್ ಯು ಈಟ್ is interlinked to how your neurosignaling happens. Neurosignaling will decide how is your mood. ಬಿಕಾಸ್ ನಮ್ಮ ದೇಹ ಒಂದು ಹೊಟ್ಟೆಯಲ್ಲಿ ನಾವು ಒಂದು ಕಂಫರ್ಟೇಬಲ್ ಆಗಿ ಕಂಫರ್ಟ್ ಝೋನಲ್ಲಿ ಇರುವಾಗ ನಮ್ಮದು ಯೋಜನೆ ಶಕ್ತಿ, ನಮ್ಮದು ಫೋಕಸ್ ಮಾಡೋದು ಶಕ್ತಿ ಮತ್ತು ಅರ್ಥ ಮಾಡೋದು ಶಕ್ತಿ ತುಂಬ ಹೆಚ್ಚಾಗಿರುತ್ತೆ. ಕರೆಕ್ಟ್. ಸೊ ಇಂಥದ್ದೆಲ್ಲ ಇಂಪ್ಯಾಕ್ಟ್ ಆಗುವಾಗ ಈ ನ್ಯೂರೋ ಡೈವರ್ಜೆಂಟ್ ಮಕ್ಕಳಲ್ಲಿ ನಾವು ಹೇಳ್ತೀವಿ, ಈಚೆಗೆ ರೀಸೆಂಟ್ ರಿವ್ಯೂ ಬಂದಿದೆ, ತುಂಬ ಒಳ್ಳೆ ಲಿಟ್ರೇಚರ್ ಸರ್ವೇಸ್ ಎಲ್ಲ ಆಗಿದೆ. ಇವನ್ ನಮ್ಮ ದೇಶದಲ್ಲಿ ಲೇಟಾಗಿ ಸ್ಟಾರ್ಟರ್ ಆಗಿರ್ಬೋದು, ಬಟ್ ಒಂದು ನ್ಯೂಟ್ರಿಷನ್ ಈಗಲೂ ಇಷ್ಟೆಲ್ಲ ರಿಹ್ಯಾಬಿಲಿಟೇಷನ್ ಜೊತೆಗೆ ಇನ್ನೂ ಅದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಸಿಕ್ಕಬೇಕು ಇನ್ನೂ ಸಿಗ್ತಿಲ್ಲ. ಕರೆಕ್ಟ್. ಇನ್ನೂ ಬಂದಿಲ್ಲ. ಇವಾಗ ಪೇರೆಂಟ್ಸ್ ಸ್ವಲ್ಪ ಅವೇರ್ನೆಸ್ ಜಾಸ್ತಿ ಇದೆ, ನಮ್ಮ ಗೂಗಲ್ ಜ್ಞಾನ ಇದೆ, ಓದ್ಕೊಂಡ್ಬಿಟ್ಟು ನೋಡ್ಕೊಂಡು ನ್ಯೂಟ್ರಿಷನು ಏನೋ ಮಾಡಬೇಕು. ಬಟ್ ಏನಾಗಿರುತ್ತೆ, ಪರವಾಗಿಲ್ಲ, ಏನಾದರೆ ಈಗ ನಾವು ಏನಾದರೂ ಒಂದು ತೆಗ್ದುಬಿಡೋಣ ಮಗುಗೆ, ಏನಾದರೂ ಇದು ಆ್ಯಡ್ ಮಾಡೋಣ, ಪರವಾಗಿಲ್ಲ, ಸರಿ ಹೋಯಿತು. ಬಟ್ ಆ ಥರ ಇಲ್ಲ. ಪ್ರತಿಯೊಂದು ಮಗು ಅವ್ರ ರಿಕ್ವೈರ್ಮೆಂಟ್ ಸ್ಪೆಸಿಫೈ ಆಗಿದೆ. ಕರೆಕ್ಟ್. ಎಷ್ಟೋ ಮಕ್ಕಳು ಈಗ ಲ್ಯಾಕ್ಟೋಸ್ ಇಂಟಾಲರೆಂಟ್ ಇರ್ತಾರೆ, ಅದು
ಫೈಂಡ್ ಔಟ್ ಮಾಡ್ಕೊಳಕ್ ಮಕ್ಕಳು ಮನೇಲಿ ಈಗ ನನ್ನ ಆಲ್ಮೋಸ್ಟ್ 19-20 ವರ್ಷ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಓಪನ್ ಆಗಿನೇ ಹೇಳ್ಬೋದು. 2010 ನಾನು ಈ ಫೀಲ್ಡಲ್ಲಿ 2008-9 ನಾನು ಫೀಲ್ಡಲ್ಲಿ ನಾನು ಕಾರ್ಪೊರೇಟ್ ಕೌನ್ಸಿಲಿಂಗ್ ಆಗಿ ಸ್ಟಾರ್ಟ್ ಮಾಡಿದ್ದೆ ನನ್ನ ಜರ್ನಿ ಆ್ಯಸ್ ಎ ನ್ಯೂಟ್ರಿಷನ್ ಪರ್ಸನಲೈಸ್ಡ್ ನ್ಯೂಟ್ರಿಷನ್ ಕೇರ್ ಅಂತ. ಸೊ ಆವಾಗ ಸ್ಟಾರ್ಟ್ ಮಾಡಿರೋದಕ್ಕೆ ಇವಾಗ ಇದು ಆಲ್ಮೋಸ್ಟ್ 20 years ಆಗಿದೆ. ಸೊ ನೋಡ್ತಾ ಇರುವಾಗ ಸೈನ್ಸ್ ಹ್ಯಾಸ್ ಡೆವಲಪ್ಡ್ ಅ ಲಾಟ್. ಸೊ ನ್ಯೂಟ್ರಿಷನ್ ಸೈನ್ಸಲ್ಲಿ ಈ ಮಕ್ಕಳಿಗೆ ಸ್ಪೆಸಿಫಿಕ್ ಆಗಿ ಸರ್ಟನ್ ಫುಡ್ ಶುಡ್ ನಾಟ್ ಬಿ ಗಿವನ್ ಆರ್ ಶುಡ್ ಬಿ ಗಿವನ್ ಮೋರ್, ಬಟ್ ಇಟ್ ಡಸಂಟ್ ಅಪ್ಲೈ ಲೈಕ್ ಎ ಜನರಲ್ ರೂಲ್. ಗ್ಲೂಟನ್ ಫ್ರೀ ಇರ್ಬೋದು ಅಥವಾ ಕೇಸಿನ್ ಫ್ರೀ ಇರ್ಬೋದು, ಆ ಥರ ಇಲ್ಲ. ಸುಮಾರು ನಾನು 20 ವರ್ಷದಲ್ಲಿ ನೋಡಿದ್ದೀನಿ, ಸುಮಾರು ಮಕ್ಕಳಿಗೆ ಏನು ಇಶ್ಯೂ ಇಲ್ಲ. ಅವರು ASD ಇದ್ದಾರೆ, ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ರೇಂಜಲ್ಲಿ ಇರುವಾಗೂ ಈ ಮಕ್ಕಳಿಗೆ ಪ್ರಾಬ್ಲಮ್ ಇಲ್ಲ. ದಟ್ ಚೈಲ್ಡ್ ಈಸ್ ಪರ್ಫೆಕ್ಟ್ಲಿ ಫೈನ್. ಹೇಗೆ ನಮಗೆ ಗೊತ್ತಾಗುತ್ತೆ? ಯಾವಾಗ ನಾವು ನ್ಯೂಟ್ರಿಷನ್ ಅಸೆಸ್ಮೆಂಟ್ ಮಾಡ್ತೀವಿ, ಕರೆಕ್ಟ್. ಸೊ ಒಂದು ಪ್ರೋಟೋಕಾಲ್ ಫಾಲೋ ಮಾಡಿದರೆ, SOPಯನ್ನು ಫಾಲೋ ಮಾಡಿದರೆ, ಯು ವಿಲ್ ಫೈಂಡ್ ದಟ್ ನ್ಯೂಟ್ರಿಷನ್ ಪ್ರೊಫೈಲಿಂಗಲ್ಲಿ ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಮಗುದು ಹೈಟ್ ವೇಟ್, ಅಕಾರ್ಡಿಂಗ್ ಟು ಹೈಟ್ ವೇಟ್ ಅವ್ರದ್ದು ಬ್ರೈನ್ ಸರ್ಕಮ್ಫರೆನ್ಸ್. ದೇರ್ ಆರ್ ಪ್ಯಾರಾಮೀಟರ್ಸ್ ವರ್ಲ್ಡ್ WHO ಸೆಟ್ ಮಾಡಿರೋದು ಸ್ಟ್ಯಾಂಡರ್ಡ್ಸ್ ಪ್ರಕಾರ. ಅವ್ರದ್ದು ಬ್ರೈನ್ ಹೆಡ್ ಸರ್ಕಮ್ಫರೆನ್ಸ್ ಇರ್ಬೋದು. ಅದರಿಂದ ನಮಗೆ ಒಳಗಡೆ ಮಗುದು ಬ್ರೈನ್ ಡೆವಲಪ್ಮೆಂಟ್ ಸರಿ ಆಗ್ತಾ ಇದೆ ಇಲ್ವೋ ಅಂತ ಗೊತ್ತಾಗುತ್ತೆ. ಅದೇ ಥರ MUSC, ದೇರ್ ಈಸ್ ಎ ಪ್ಯಾರಾಮೀಟರ್ ವಿಚ್ ವಿಲ್ ಟೆಲ್ mid upper arm circumference. It will tell whether the amount of fat ಆ ಮಗುಗೆ ಇರಬೇಕು, ಕೊಬ್ಬಿನ ಅಂಶ ಅದು ಇದೇ ಇಲ್ವೋ ಅದು ಗೊತ್ತಾಗುತ್ತೆ. ಬಿಕಾಸ್ ನಮ್ಮ ಬ್ರೈನ್ದು 90% ಇಸ್ ದೇರ್ ಡೆವಲಪ್ಮೆಂಟ್ ಇಸ್ ಬೈ ಎಸೆನ್ಷಿಯಲ್ ಫ್ಯಾಟ್ಸ್. ಸೊ ಈ ಮಕ್ಕಳಲ್ಲಿ ಫಸ್ಟೇ ಹೈಟೇ ಆಗ್ತಾ ಇಲ್ಲ, ಪದೇ ಪದೇ ಅವ್ರಿಗೆ ಹುಷಾರು ತಪ್ಪಿಸ್ತಾ ಇದ್ದಾರೆ, ಅಥವಾ ಡಿಸೆಂಟ್ರಿ ಅಥವಾ ತುಂಬ ಕಾಮನ್ ಆಗಿ ನಾನು ನೋಡಿದ್ದೀನಿ ಕಾನ್ಸ್ಟಿಪೇಷನ್. ಕರೆಕ್ಟ್. ದೀಸ್ ಆರ್ ಡೈರೆಕ್ಟ್ಲಿ ಲಿಂಕ್ ಟು ಅವರ್ ಗಟ್. ಸೊ ಯಾವಾಗ ಈ ಒಂದು ಸತಿ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ನೀವು ತುಂಬ ಟೆನ್ಷನ್ ಮಾಡೋದು ಅವಶ್ಯಕತೆ ಇಲ್ಲ. ಬಟ್ ಕ್ರಾನಿಕ್ ಆಗಿರೋದು, ಮಗುಗೆ ವಾರದಲ್ಲಿ 4 ದಿವಸ ಅಲ್ಲಿ ಯಾವಾಗಲೂ ಹೊಟ್ಟೆ ಡಿಸ್ಟರ್ಬೆನ್ಸ್ ಇದೆ, ಅಯ್ಯೋ ಏನೋ ತಿಂದಿರಬೇಕು ಮಗು ಆ ಥರ ಅಂದ್ಕೊಳೋ ಬದಲೇ ನೀವು ಉತ್ತರನ ಹುಡುಕಬೇಕು. ನ್ಯೂರೋ ಡೈವರ್ಜೆಂಟ್ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ಡೆಫಿಷಿಯನ್ಸಿ ಅಂದರೆ ನ್ಯೂಟ್ರಿಷನಲ್ ರಿಲೇಟೆಡ್ ಡೆಫಿಷಿಯನ್ಸಿ ಅಂದರೆ ಯಾವುದು ಕಂಡುಬರುತ್ತೆ ಮೇಡಮ್? ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಹೇಳಲಿಕ್ಕೆ ಮುಂಚೆ ನಾನು ಒಂದು ಪರ್ಟಿಕ್ಯುಲರ್ ಪಾರ್ಟ್ನ ನನಗೆ ಅನಿಸುತ್ತೆ ನಾನು ಎಕ್ಸ್ಪ್ಲೈನ್ ಮಾಡಲೇಬೇಕು. ಯಾಕೆ ತುಂಬ ಪೇರೆಂಟ್ಸ್ ಅಂದ್ಕೊಳ್ತಾರೆ ನಾವು ಯಾಕೆ ನ್ಯೂಟ್ರಿಷನ್ ಬಗ್ಗೆ ಯೋಚನೆ ಮಾಡಬೇಕು. ಒಂದು ಕಂಟಿನ್ಯೂಟಿ ಆಫ್ ಯುವರ್ ರಿಹ್ಯಾಬಿಲಿಟೇಷನ್, ಇನ್ನೊಂದು ಬೇಗನೆ ಆ ಮಕ್ಕಳಿಗೆ ಸ್ಕೂಲ್ಗೆ ಮೇನ್ ಸ್ಟ್ರೀಮಿಂಗ್ಗೆ ಅವ್ರಿಗೆ ಬೇಗ ಪಿಕಪ್ ಆಗಿಬಿಟ್ಟಿದ್ರೆ, ಅವ್ರಿಗೆ ಅರ್ಥ ಆಗಿಬಿಟ್ಟಿದ್ರೆ ನಿಮ್ಮದು ಮೈಲ್ ಸ್ಟೋನ್ಸ್ ಬೇಗ ಕವರ್ ಆಗಿರುತ್ತೆ. ಕರೆಕ್ಟ್. ಸೊ ದಟ್ ವೇ ದೇ ಕ್ಯಾನ್ ಬಿ ಗೋಯಿಂಗ್ ಟು ದ ಸ್ಕೂಲ್, ನಾರ್ಮಲ್ ಸ್ಕೂಲ್ಗೆ ಇನ್ಕ್ಲೂಸಿವ್ ಇದಕ್ಕೆ ಬೇಗ ಮಾಡ್ಬೋದು. ಡೆಫಿಷಿಯನ್ಸಿಗೆ ಮುಂಚೆ ಯಾತಕ್ಕೆ ಈ ಮಕ್ಕಳಲ್ಲಿ ಹೆಚ್ಚಾಗಿ ಡೆಫಿಷಿಯನ್ಸಿ ಆಗುತ್ತೆ ಅಂತ ಒಂದು ಲೈನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ಹೇಳ್ತೀವಿ ಲೀಕಿ ಗಟ್ ಅಂದರೆ ಒಂದು ಗಟ್ ಬ್ರೈನ್ ಬ್ಯಾರಿಯರ್ ಇರುತ್ತೆ. ಸೊ ನಮ್ಮ ಗಟ್ಟಲ್ಲಿ ನಾರ್ಮಲ್ ಬ್ಯಾಲೆನ್ಸ್ ಆಗುವಾಗ ಒಂದು ಹೆಲ್ದಿಯಾಗಿ ಮೈಕ್ರೋಬ್, ನಮ್ಮ ದೇಹದ ಒಳಗಡೆ ತುಂಬ ಮೈಕ್ರೋಬ್ಸ್ ಜನ್ರೇಷನ್ ಇರುತ್ತೆ. ಮಿಲಿಯನ್ಸ್ ಆ್ಯಂಡ್ ಬಿಲಿಯನ್ಸ್ ಆಫ್ ಮೈಕ್ರೋಬ್ಸ್ ಆರ್ ದೇರ್. ಪ್ರತಿಯೊಂದು ಭಾಗಕ್ಕೆ ಒಂದೊಂದು ಥರ ಮೈಕ್ರೋಬ್ಸ್ ಇರುತ್ತೆ. ಸೊ ಇದು ಜರ್ಮ್ಸ್ನ ನಾರ್ಮಲ್ ಆಗಿ ಇಡುವಾಗ, ಗ್ರೋತ್ ಚೆನ್ನಾಗಿ ಪಾಪ್ಯುಲೇಷನ್ ಆಗುವಾಗ ಆ ಒಳಗಡೆದು ಎನ್ವೈರ್ಮೆಂಟ್ನ ಚೆನ್ನಾಗಿ ಇಟ್ಕೊಳ್ಬೇಕು. ಸೊ ಹೊಟ್ಟೆ ಒಳಗಡೆಗೆ ಎನ್ವೈರ್ಮೆಂಟ್ನ ನಾವು ಹೇಗೆ ಚೆನ್ನಾಗಿ ಇಟ್ಕೊಳ್ಬೋದು ಅಂದರೆ ಲೀಕಿ ಗಟ್ ಇಶ್ಯೂಸ್ಗೆ ಈ ಮಕ್ಕಳಲ್ಲಿ ನಾನು ಹೇಳೋ ಥರ ಜಾಸ್ತಿ ಇರುತ್ತೆ. ಯಾಕೆ, ವಾಟ್ ಡು ಯು ಮೀನ್ ಬೈ ಟರ್ಮ್ ಲೀಕಿ ಗಟ್? ಒಂದು ಮೆಂಬ್ರೇನ್ ಇರುತ್ತೆ ನಮ್ಮ ಲೀಕಿ ಗಟ್ಟಲ್ಲಿ ಅಂತ ಹೇಳುವಾಗ ನೋಡಿ, ನಾರ್ಮಲ್ ಮ್ಯೂಕೋಸಲ್ ಲೈನಿಂಗ್ ಅಂತ ನಾವು ಹೇಳ್ತೀವಿ, ಇನ್ನರ್ ಲೈನಿಂಗ್ ಆಫ್ ದ ಹೊಟ್ಟೆಗೆ ಒಳಗಡೆಗೆ. ಸೊ ಆ ನಾರ್ಮಲ್ ಲೈನಿಂಗಲ್ಲಿ ಡಿಸ್ಟರ್ಬೆನ್ಸ್ ಆಗಿರುತ್ತೆ. ಯಾವ ರೀತಿ ಈ ಮಕ್ಕಳಲ್ಲಿ ದ ಆಪ್ಟಿಮಮ್ ಆಗಿ ಎಷ್ಟು ಇರಬೇಕು ಅಂದರೆ, ನಾರ್ಮಲ್ ಆಗಿ ನೀವು ಯಾವ ಮಾಲಿಕ್ಯೂಲ್ನ ಅವ್ರಿಗೆ ಒಳ್ಳೆ ಅಂಶನ ಅವ್ರಿಗೆ ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೆ ಗೊತ್ತಾಗೋದಿಲ್ವ? ಕರೆಕ್ಟ್. ಸೊ ಯಾವ ಮಾಲಿಕ್ಯೂಲ್ ಟಾಕ್ಸಿನ್ ಆಗಿ ಆಚೆ ಹೋಗಬೇಕು ಅಂದರೆ ಅದರ ಬದಲೇ ಈ ಮಾಲಿಕ್ಯೂಲ್ ಪರ್ಮಿಲಿಬಿಲಿಟಿ ಈಸ್ ಸೆನ್ಸಿಟಿವ್. ವಿ ಸೇ ದೇರ್ ಈಸ್ ಎ ಥಿನ್ ಮೆಂಬ್ರೇನ್ ವಿಚ್ ಈಸ್ ಅಲಾಯಿಂಗ್. ಓಕೆ, ಇಟ್ ಈಸ್ ಲೈಕ್ ಎ ಫಿಲ್ಟರ್. ನೀವು ಹಾಗೆ ಯೋಚನೆ ಮಾಡಿ, ಒಂದು ಫಿಲ್ಟರ್
ಒಳ್ಳೆಯ ಪದಾರ್ಥ ನೀವು ಟೀ ಸೋರಿಸುವಾಗ ಟೀ ಪುಡಿ ಮೇಲೆ ಇರುತ್ತೆ, ಇಷ್ಟು ಮಾತ್ರ ಟೀದು ಬರೀ ನಿಮಗೆ ಕರೆಕ್ಟಾಗಿ ಟೀ ಮಾತ್ರ ಕೆಳಗಡೆ ಬರುತ್ತೆ. ಈ ಮಕ್ಕಳು ಹೊಟ್ಟೆಯಲ್ಲಿ ಏನಾಗಿರುತ್ತೆ, ಈ ಪರ್ಮಿಬಿಲಿಟಿ ಈಸ್ ಬಿಕಮ್ ಟೋಟ್ಲಿ ವೀಕ್. ಸೊ ಯಾವ ಪದಾರ್ಥ ಆಗಿದ್ರೂ ಇದನ್ನ ಒಳಗಡೆಗೆ ಹೊಟ್ಟೆ ಬರಲಿಕ್ಕೆ ಅಲೌ ಮಾಡಿ. ಅಂದ್ರೆ ಮೆಂಬ್ರೇನ್ ಇಂದ ಸೊ ದೇರ್ ಇಸ್ ನೋ ಗೇಟ್ ಕೀಪರ್. ಕರೆಕ್ಟ್. ಗುಡ್ ನ್ಯೂಟ್ರಿಯೆಂಟ್ ಪಾರ್ಟ್ಸ್ ಹೊರಟೋಗುತ್ತೆ, ಬ್ಯಾಡ್ ಮಾಲಿಕ್ಯೂಲ್ಸ್ ಹೊರಟೋಗುತ್ತೆ. ಸೊ ಬೋತ್ ಆರ್ ಗೆಟಿಂಗ್ ವಾಶ್ಡ್ ಔಟ್. ಸೊ ವಿತ್ ದ್ಯಾಟ್ ವಾಟ್ ಹ್ಯಾಪನ್ಸ್ ಇಸ್ ದೇರ್ ಇಸ್ ಆಲ್ವೇಸ್ ಎ ಇರಿಟೇಷನ್. ಆ ಮಗುಗೆ ಯಾವಾಗಲೂ ಹೊಟ್ಟೆ ನೋವು ಆಗಿರ್ಬೋದು, ಅಥವಾ ಕಾನ್ಸ್ಟಿಪೇಷನ್ ಆಗ್ಬೋದು, ಅಥವಾ ಡಿಸೆಂಟ್ರಿ ಡೈರಿಯಾ ಥರ ಇಶ್ಯೂಸ್ ಆಗ್ಬೋದು, ಅಥವಾ ಹೊಟ್ಟೆ ನನಗೆ ಹಸಿಯೋದೇ ಇಲ್ಲ, ನಾನು ಊಟ ಡೈಜೆಷನ್ ಇಶ್ಯೂಸ್, ಐ ಡೋಂಟ್ ವಾಂಟ್ ಟು ಈಟ್ ಫುಡ್ ಎಟ್ ಆಲ್. ಅಥವಾ ಇನ್ನೊಂದು ಬರುತ್ತೆ ಹೈಪರ್ ಫೋಕಸ್. ತುಂಬ ಮಕ್ಕಳು ನಾನು ನೋಡ್ತೀವಿ ತುಂಬ ಕಂಟಿನ್ಯೂಸ್ ಆಗಿ ತಿಂತಾನೇ ಇರ್ತಾರೆ. ಬಿಕಾಸ್ ಅವ್ರಿಗೆ ಎಷ್ಟು ತಿಂದಿದ್ರೇನೋ ದೇರ್ ಇಸ್ ನೋ ಸಿಗ್ನಲ್ ಈಸ್ ನಾಟ್ ಕಮಿಂಗ್ ದಟ್ ಐ ಆಮ್ ಹ್ಯಾಪಿ, ಮೈ ಸ್ಟಮಕ್ ಇಸ್ ಫುಲ್. ಕರೆಕ್ಟ್. ಸೊ ಆ ಸಟೈಟಿನೂ ಸಿಗ್ನಲಿಂಗ್ ಆಗಿ ಬರ್ತಾನೆ ಇಲ್ಲ. ಸೊ ಇದೆಲ್ಲ ನಾನು ಪ್ರಶ್ನೆ ಬರುತ್ತೆ, ಮೇಡಮ್ ಯಾವ ರೀತಿ ನಾವು ಸರಿ ಮಾಡ್ಬೋದು? ಯಾವಾಗ ನೀವು ಈ ಬ್ಯಾರಿಯರ್ನ, ಈ ಗೇಟ್ ಕೀಪರ್ನ ನೀವು ಸರಿ ಮಾಡಿಬಿಡ್ತೀರಾ, ನಿಮ್ಮ ನ್ಯೂರೋ ಸಿಗ್ನಲಿಂಗ್ ಆಟೋಮೆಟಿಕಲಿ ಸರಿ ಹೋಗುತ್ತೆ. ಸಾಕು. ಮತ್ತೆ ಆ ನ್ಯೂರೋ ಸಿಗ್ನಲಿಂಗ್ ಸರಿ ಹೋಗುವಾಗ ಟೈಮಲ್ಲಿ ಈ ನಿಮ್ಮದು ಹೊಟ್ಟೆ ಒಳಗಡೆಗೆ ಇರೋದು ಕನ್ಸಾರ್ಷಿಯಮ್ ಹೆಲ್ದಿ ಫ್ಯಾಮಿಲಿ ವಿಲ್ ಕಮ್ ವಿತ್ ದ ಗುಡ್ ಹ್ಯಾಪಿ ಜರ್ಮ್ಸ್. ಸೊ ಹ್ಯಾಪಿ ಜರ್ಮ್ಸ್ ಇರುವಾಗ ನಮ್ಮ ಹೊಟ್ಟೆನೂ ಹ್ಯಾಪಿ ಆಗಿರುತ್ತೆ. ಸೊ ಹ್ಯಾಪಿ ಜರ್ಮ್ಸ್ ಇರುವಾಗ ಏನಾಗಿರುತ್ತೆ, ಯಾವ ಕಡೆಯಿಂದ ಹ್ಯಾಪಿ ಜರ್ಮ್ಸ್ ಬರುತ್ತೆ? ಫುಡ್. ಎಸ್, ದಟ್ ಈಸ್ ವಾಟ್ ಈಸ್ ದ ಬಿಗ್ಗೆಸ್ಟ್ ಟೂಲ್. ನಮ್ಮ ಕೈಯಿಂದ ಯಾವ ಪದಾರ್ಥ ನಮ್ಮ ಹೊಟ್ಟೆಗೆ ಹೋಗುತ್ತೆ, ಏನು ನಾವು ತಿಂತೀವಿ, ಯಾವ ರೀತಿ ತಿಂತೀವಿ, ಯಾವ ರೀತಿ ಅದನ್ನ ಅಡುಗೆ ಆಗಿರುತ್ತೆ, ಎಷ್ಟು ಹೈಜೀನ್ ಇರುತ್ತೆ, ಯಾವ ರೀತಿ ನೀವು ಅದನ್ನ ಬ್ಯಾಲೆನ್ಸ್ ಮಾಡ್ತೀರಾ ಪೌಷ್ಟಿಕಾಂಶನ, ಅದ್ರ ಪ್ರಕಾರ ನಮ್ಮ ಒಳಗಡೆ ಹೊಟ್ಟೆ ಒಳಗಡೆ ಬಂದಿರೋದು ಜೀವಾಣುಗಳೂ ಅದೇ ಥರ ಹೆಲ್ದಿ ಕನ್ಸಾರ್ಷಿಯಮ್ ಹ್ಯಾಪಿ ಫ್ಯಾಮಿಲಿ ಥರ ಇರುತ್ತೆ. ಹ್ಯಾಪಿ ಫ್ಯಾಮಿಲಿ ಇರುವಾಗ ನಮ್ಮ ಓವರ್ ಆಲ್ ಮೂಡ್ ಸ್ವಿಂಗ್ಸು, ಹೈಪರ್ ಸೆನ್ಸಿಟಿವಿಟಿ ಇದೆಲ್ಲ ಕಡಿಮೆ ಆಗುತ್ತೆ. ಇನ್ನೊಂದು ಸೊ ಡೆಫಿಷಿಯನ್ಸಿ ನೋಡುವಾಗ ಹೆಚ್ಚಾಗಿ ಈ ಮಕ್ಕಳಲ್ಲಿ ನೀವು ನೋಡಿರಬೇಕು, ಪದೇ ಪದೇ ಹುಷಾರು ತಪ್ಪಿಸೋದು, ಇಮ್ಯುನಿಟಿ ಕಡಿಮೆ ಇದೆ. ಸೊ ಜಿಂಕ್, ಮ್ಯಾಗ್ನೀಷಿಯಮ್, ಈವನ್ ಕ್ಯಾಲ್ಶಿಯಂ ಬೇಡವಾನೆ ಆ ಪದೇ ಪದೇ ಬಿಡೋದು, ಈ ಥರನೂ ನೀವು ನೋಡಿರಬೇಕು. ಸ್ಟ್ರೆಂತ್ ಇರೋದಿಲ್ವ, ಯಾಕೆಂದರೆ ತೂಕ ಟಕ್ಕಾಗಿ ಇಲ್ಲ, ಅವರ ಹೈಟ್ ವೆಯ್ಟ್ ಏಜ್ ಪ್ರಕಾರ ತೂಕ ಕರೆಕ್ಟ್ ಇಲ್ಲ. ಮತ್ತು ಒಂದೇ ಥರ ಪದಾರ್ಥ ನೀವು ಹೇಳಿದ್ರ ಇದ್ರಿ ಪಿಕ್ಕಿ ಈಟಿಂಗ್ ಜಾಸ್ತಿ ಇರುತ್ತೆ. ಯಾಕೆ ಅವ್ರಿಗೆ ಸೆನ್ಸರಿ ಇಶ್ಯೂಸ್ ಇಷ್ಟಿರುವಾಗ ಏನಾಗಿರುತ್ತೆ, ದೇ ಆರ್ ವೆರಿ ಸೆನ್ಸಿಟಿವ್ ಟು ಪರ್ಟಿಕ್ಯುಲರ್ ಟೆಕ್ಸ್ಚರ್. ಸೊ ದೇ ವಾಂಟ್ ತುಂಬ ಬ್ಲೆಂಡ್ ಆಗಿ ನಾನು ನೋಡಿದ್ದೀನಿ. ತಾಯಿಯಾಗಿ ಬರುವಾಗ ಮೇಡಮ್ ನನ್ನ ಮಗನಿಗೆ ಅನ್ನ ಕೊಡಲಿಕ್ಕೆ ಆಗೋದೇ ಇಲ್ವಾ, ನಾವು ಅದನ್ನು ಮ್ಯಾಶ್ ಮಾಡಿನೇ ಕೊಡಬೇಕು. ಬಟ್ ಯಾಕೆ ಅಂದರೆ ಸೆನ್ಸರಿ ಇಶ್ಯೂಸ್ ಇದೆ. ಮತ್ತು ಇನ್ನೊಂದಿದೆ, ಮಗುಗೆ ಆ ಬಾಯಿ ಒಳಗಡೆ ಟೇಸ್ಟೇ ಇಲ್ಲ, ಹಗ್ಯೋದು ಕಾನ್ಸೆಪ್ಟು ಇಲ್ಲ, ಆ ನ್ಯೂರೋ ಸಿಗ್ನಲಿಂಗ್ ಹೋಗ್ತಾ ಇಲ್ಲ, ನೀವು ಹಗಿಬೇಕು, ಚ್ಯೂವಿಂಗ್ ಕಾನ್ಸೆಪ್ಟೇ ಇಲ್ಲ. ಸೊ ಮಗು ಏನು ಮಾಡುತ್ತೆ, ಅದನ್ನ ಬೋಲಸ್ ಆಗಿ ಸ್ಲೋ ಆಗಿ ಇಮಿಡಿಯೇಟ್ಲಿ ನುಂಗ್ಬಿಡೋದು. ಸೊ ಆವಾಗ ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಇನ್ನೂ ಹೆಚ್ಚಾಗಿರುತ್ತೆ. ಬಿಕಾಸ್ ಯು ಆರ್ ಗಿವಿಂಗ್ ಆಲ್ವೇಸ್ ದ ಸೇಮ್ ಫುಡ್. ಕರೆಕ್ಟ್. You are not adding the variety. The more the variety, the merrier or the happy your gut is. Yes. ಯಾವಾಗ ನೀವೇ ಯೋಚನೆ ಮಾಡಿ, ನಾವು ದಿವಸ ಒಂದೇ ಥರ ಬಟ್ಟೆ ಹಾಕಲಿಕ್ಕೆ ಇಷ್ಟಪಡ್ತೀವಿ? ಇಲ್ಲ, ಪ್ರತಿ ದಿವಸ ಬೇರೆ ಒಂದು ದಿವಸ ಪ್ಯಾಂಟ್ ಇರ್ಬೋದು, ಚಡ್ಡಿ ಇರ್ಬೋದು, ಎರವಾದ ಟಾಪ್ಸ್ ಇರ್ಬೋದು, ಟೀ ಶರ್ಟ್ಸ್ ಇರಬೇಕು, ಮಕ್ಕಳು ಫ್ರಾಕ್ ಬೇರೆ ಬೇರೆ ಥರ ಹಾಕ್ತಾರೆ. ಸೊ ಇದು ಇಷ್ಟಪಟ್ಟು ಹಾಕುವಾಗ ಯಾಕೆ? ಬಿಕಾಸ್ ವಿ ವಾಂಟ್ ಟು ಲುಕ್ ನೈಸ್ ಎವ್ರಿ ಡೇ. ಸೇಮ್ ವೇ ನಮ್ಮ ಹೊಟ್ಟೆಗೂ ಬೇರೆ ಬೇರೆ ಕಡೆಯಿಂದ ಎಲ್ಲ ಪದಾರ್ಥ, ಒಂದು ಸ್ವಲ್ಪ ತರಕಾರಿ ಆಯಿತು, ಸ್ವಲ್ಪ ಸೊಪ್ಪು ಆಯಿತು, ಸ್ವಲ್ಪ ಹೋಲ್ ಕಾಳು ಅಂತ ಹೇಳ್ತೀವಿ, ಇಡೀ ಕಾಳಿಂದ ಬಂದಿರೋದು ಗುಣ ನಮಗೆ ಸಿಕ್ಕಿದರೆ ಅದು ಎಲ್ಲ ಹೊಟ್ಟೆಯಾಗಿ ಚೆನ್ನಾಗಿ ಆಗಿ ಸಮ ಆಗಿರುತ್ತೆ. ಸೊ ಈಗ ಪಿಕ್ಕಿ ಈಟರ್ಸಿಗೆ ಅದು ಚಾಲೆಂಜನ್ನ ಹೇಗೆ ಅವರು ರಿಸಾಲ್ವ್ ಮಾಡ್ಕೋಬಹುದು? ಪಿಕ್ಕಿ ಈಟಿಂಗ್ಗೆ ಫಸ್ಟ್ ವಾಟ್ ವಿ ಡೂ ಇಸ್ ವಿ ಆಲ್ವೇಸ್ ಟ್ರೈ ಟು ಫಸ್ಟ್ ರೀಚ್ ಔಟ್ ಟು ಅವ್ರ ಲೆವೆಲ್ಗೆ. ಮಗುಗೆ ಏನು ಲೈಕ್ಸ್ ಇದೆ, ಯಾವ ಲೈಕ್ಸ್ ಇದೆ. ಫಾರ್ ಎಕ್ಸಾಂಪಲ್ ನನ್ನ ಇದರಲ್ಲಿ ಎಕ್ಸಾಂಪಲ್ ಆಗಿ ನಾನು ಹೇಳ್ತೀನಿ, ಒಂದು ಮಗು ಬಂದಿರೋದು, ಮೇಡಮ್ ನನಗೆ ಮಗುಗೆ ತುಂಬ ಅವನಿಗೆ ಕ್ಯಾರೆಟು ತುಂಬ ಇಷ್ಟ ಇದೆ, ಒಂದು ಕಲರ್ ಅವ್ರಿಗೆ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ. ಸೊ ಕಲರ್ ಇದೆ ಅಂದರೆ ನೀವು ಆರ್ಟಿಫಿಷಿಯಲ್ ಕಲರ್ ಹಾಕೋದು ಅಂಥದ್ದೆಲ್ಲ ಮಾಡಬಾರ್ದು. ಕ್ಯಾರೆಟ್ ಇಷ್ಟ ಇದೆ, ಬಟ್ ಮಗುಗೆ ಹಗ್ಗಿಲಿಕ್ಕೆ ಇಷ್ಟ ಇಲ್ಲ. ಸೊ ಸಿಂಪಲ್ ಸೊಲ್ಯೂಷನ್ ನಾವು ಕೊಟ್ಟಿರೋದು. ಹೇಗೆ ಅವ್ರಿಗೆ ಒಂದೇನಾಗಿರುತ್ತೆ, ಪೇರೆಂಟ್ಸ್ಗೆ ಇನ್ನೊಂದು ಚಾಲೆಂಜ್ ಏನಿರುತ್ತೆ, ಮಗು ಇದು ತಿಂತಾ ಇಲ್ಲ ಅದಕ್ಕೆ ನಾನು ಇದು ಕೊಡ್ತಾ ಇಲ್ಲ. ಸೊ ಅದು ಒಂದು ವಿಷಯ ಸೈಕಲ್ ಇರುತ್ತೆ. ಮತ್ತು
ಮತ್ತು ಮಗುಗೆ ಎಕ್ಸ್ಪೋಜರ್ ಸಿಗ್ತಾ ಇಲ್ಲ, ಮಗುಗೆ ಕಲೀಲಿಕ್ಕೆ ಅವಕಾಶ ಇಲ್ಲ. ಕರೆಕ್ಟ್. ಸೊ ವಿ ಹ್ಯಾವ್ ಟು ಬ್ರಿಂಗ್ ದ ಚೇಂಜ್ ದೇರ್ ಇಟ್ ಸೆಲ್ಫ್. ಸೊ ಒಂದು ಕ್ಯಾರೆಟ್ ಸ್ಟಿಕ್ಸ್ನ ನಾವು ಸಜೆಸ್ಟ್ ಮಾಡಿದೆ ಆವಾಗ ಆ ಮಗುಗೆ, ಈಗಲೂ ನನಗೆ ನೆನಪಿದೆ. ಸೊ ಆ ಕ್ಯಾರೆಟ್ ಸ್ಟಿಕ್ ಥರ ತೊಗೊಂಡು ಅದನ್ನ ಜಸ್ಟ್ ಸ್ಟೀಮ್ ಮಾಡಿರೋದು, ಬಿಕಾಸ್ ಆ ಮಗುಗೆ ಚ್ಯೂಯಿಂಗು ಇನ್ನೂ ಗೊತ್ತಿಲ್ಲ, ಸರಿಯಾಗಿ ಇಷ್ಟ ಇಲ್ಲ, ಸೆನ್ಸರಿ ಇಶ್ಯೂಸ್ ಇದೆ. ರಾ ಫುಡ್ ಕೊಟ್ಟಿದ ತಕ್ಷಣ ದೇ ಮೇ ಇಮಿಡಿಯೇಟ್ಲಿ ರಿಜೆಕ್ಟ್. ಸೊ ಗಿವ್ ಎ ಪಾಸಿಬಿಲಿಟಿ ಟು ಚ್ಯೂ ಈಸಿಲಿ. ಸೊ ಸ್ಟೀಮ್ ಮಾಡಿರೋದು. ಸೊ ಸ್ಟೀಮ್ ದ ಕ್ಯಾರೆಟ್. Don't make very small piece. Make it like a medium kind of a piece. ಅದ್ರ ಜೊತೆಗೆ ಮಕ್ಕಳು ತುಂಬ ಈಗ ನೋಡಿ ಆಚೆ ಈಚೆ ಹೋಗುವಾಗ ಪೊಟ್ಯಾಟೋನು ಇದೇ ಥರ, ಆಲೂಗೆಡ್ಡೆನೂ ಇದೇ ಥರ, ಅವ್ರಿಗೆ ಫ್ರೆಂಚ್ ಫ್ರೈಸ್ ತುಂಬ ಇಷ್ಟ ಇರುತ್ತೆ. ಕರೆಕ್ಟ್. ಕಟ್ ಇಟ್ ಲೈಕ್ ಎ ಫ್ರೆಂಚ್ ಫ್ರೈಸ್. ಸೊ ಫ್ರೆಂಚ್ ಫ್ರೈಸ್ ಥರನೇ ಕಟ್ ಮಾಡ್ಕೊಂಡ್ಬಿಟ್ಟು ಆ ಮಗು ಅದನ್ನ ತಿನ್ನೋದಾಗ ದೆನ್ ಯು ಜಸ್ಟ್ ಲೆಟ್ ದೆಮ್ ಪುಟ್ ಥಿಂಗ್ಸ್ ರೈಟ್ ಇನ್ ಫ್ರಂಟ್ ಆಫ್ ದೆಮ್. ಫಸ್ಟ್ ಟೈಮ್ ತುಂಬ ಮಕ್ಕಳು ಇಷ್ಟಪಡೋದಿಲ್ವ, ನನಗೆ ಮುಂದೆ ಮಾಡಿದರೆ ಮೇಡಮ್ ಅವ್ರು ತಿನ್ನೋದೇ ಇಲ್ವಾ. ಸೊ ಇನ್ ದೋಸ್ ಚಿಲ್ಡ್ರನ್ ನೀವು ಫಸ್ಟೇ ತೋರಿಸ್ಬೇಡಿ. ಫಸ್ಟ್ ಜಸ್ಟ್ ಯು ಆ್ಯಡ್ ಅ ಲಿಟಲ್ ಆಫ್ ಇಟ್. ಸ್ವಲ್ಪ ಲೈಮ್ ಜ್ಯೂಸ್ ಇರ್ಬೋದು, ಫ್ಲೇವರ್ ಜೊತೆಗೆ ಆಟ ಆಡಬೇಕು ನೀವು. ಸೊ ಒಂಚೂರು ಸ್ವಲ್ಪ ಒಂದು ಲೈಮ್ ಜ್ಯೂಸ್ ಹಾಕ್ಬೋದು. ಆ್ಯಂಡ್ ದೆನ್ ಜಸ್ಟ್ ಗಿವ್ ದ ಒಂದು ಮಕ್ಕಳು ಮೇಡಮ್ ತುಂಬ ಲೈಮ್ ಜ್ಯೂಸ್ ಇಷ್ಟಪಡ್ತಾರೆ. ಸೊ ಗಿವ್ ಎ ಲಿಟಲ್ ಆಫ್ ಲೈಮ್ ಜ್ಯೂಸ್, ಆ್ಯಡ್ ಅ ಲಿಟಲ್ ಆಫ್ ಇಟ್ ಓವರ್ ದ ಸ್ಟೀಮ್ ಫುಡ್, ಗಿವ್ ಇಟ್. ಮತ್ತು ಆ ಮಗುಗೆ ಆಗಿನೇ ಸ್ಪೆಷಲ್ ಆಗಿ ಮಾಡಿಕೊಡೋಗೆ ಅವ್ರಿಗೇನೆ ಕೊಡಬೇಕು ಅಂತ ಮಾಡಬೇಡಿ. ಮನೆಯಲ್ಲಿ ಇನ್ನೊಂದಿಬ್ರು ಮಕ್ಕಳು ಇರ್ಬೋದು ಅಥವಾ ದೊಡ್ಡವರು ಇರ್ಬೋದು, ಎಲ್ಲರಿಗೆ ತಟ್ಟೆಯಲ್ಲಿ ಅದೇ ಸಾಮಾನು ಬರಬೇಕು, ಅದೇ ಪದಾರ್ಥ ಸರ್ವ್ ಮಾಡಿ, ಸೇಮ್ ಟೈಮ್ ಸೇಮ್ ಪ್ಲೇಟ್ಸ್ ಟುಗೆದರ್. ಓ ವಾವ್, ದಿಸ್ ಇಸ್ ವೆರಿ ನೈಸ್. ಓ ತುಂಬ ಚೆನ್ನಾಗಿದೆ, ಇದು ಹೇಗೆ ಮಾಡಿದ್ದು, ನೈಸ್, ಚೆನ್ನಾಗಿದೆ. ಓ ನೀನು ತಿಂದಿಲ್ಲ, ಯಾಕೆ ಪುಟ್ಟ, ತಗೋ. ಬಿಹೇವ್ ನಾರ್ಮಲ್. ಊಟಗೆ ತುಂಬ ಪೇರೆಂಟ್ಸ್ ಕಾನ್ಷಿಯಸ್ ಆಗಿ ಓವರ್ ಕಾನ್ಷಿಯಸ್ಸು ಆಗ್ತಾರೆ, ಓವರ್ ಆ್ಯನ್ಷಿಯಸ್ಸು ಆಗ್ತಾರೆ. ಫೋರ್ಸ್ ಮಾಡಲಿಕ್ಕೆ ಹೋಗಬೇಡಿ. ಪ್ಲೀಸ್ ರೆಸ್ಪೆಕ್ಟ್ ದ ಚೈಲ್ಡ್ಸ್ ಚಾಯ್ಸ್. ಮಗುಗೆ ಗೊತ್ತಿಲ್ಲ ಇದು ನನಗೆ ಒಳ್ಳೆಯದು, ಮಗುಗೆ ಗೊತ್ತಿಲ್ಲ ನನಗೆ ಸೆನ್ಸರಿ ಇಶ್ಯೂಸ್, ಮಗುಗೆ ಗೊತ್ತಿಲ್ಲ ನಾನು ASD, ಬಟ್ ಯು ನೋ ದ ಫ್ಯಾಕ್ಟ್. ಸೊ ಯು ಹ್ಯಾವ್ ಟು ಬಿ ವಿತ್ ಲಿಟಲ್ ಪೇಷನ್ಸ್, ಗಿವ್ ದ ಚೈಲ್ಡ್ ಸ್ಲೋಲಿ. ಆ್ಯಂಡ್ ತಿನ್ನುವಾಗ ಅವ್ಗೆ ಯು ಫೈಂಡಿಂಗ್ ಇಟ್, ಅದು ತುಂಬ ಚಲಿಯಾಗಿ ಅದು ತಿನ್ನುವಾಗ ಓ ಚೆನ್ನಾಗಿದೆ, ಮೇಕ್ ಓ ವಾವ್ ತುಂಬ ಚೆನ್ನಾಗಿದೆ. ಎಕ್ಸ್ಪ್ರೆಷನ್ಸ್ ಯು ಹ್ಯಾವ್ ಟು ಪ್ಲೇ ವಿತ್. ಸೊ ಮಗುಗೆ ಪ್ರೀತಿ ಥರ ನೀವು ಊಟ ಕೊಡುವಾಗ, ಬಡಿಸುವಾಗ ಮಗುಗೆ ಆ ಊಟ ಬಗ್ಗೆ ಪ್ರೀತಿ ಬರುತ್ತೆ. ಕರೆಕ್ಟ್. ಅಯ್ಯೋ ಇದು ಯಾವಾಗ 10 ದಿವಸ ನನಗೆ ಮುಗಿಸ್ಬೇಕು, ಡಬ ಡಬ ಗಬ 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 ತಿನ್ನಿಸ್ಬೇಕು, ನನಗೆ ಲೇಟ್ ಆಗ್ತಾ ಇದೆ, ನನ್ನ ಥೆರಪಿ ತಲುಪಬೇಕು ಅಂದರೆ ಆ ಥರ ಮಾಡಿಬಿಡಿ. ಫುಡ್ಡಿಗೆ ಟೈಮ್ ಕೊಡ್ಬೇಕು. ಎಸ್, ನೀವು ಎಲ್ಲಗೆ ಟಾರ್ಗೆಟ್ ಇಟ್ಕೊಳ್ತೀರಾ. ನೀವು ಫುಡ್ಗೂ ಮೇಜರ್ ಟಾರ್ಗೆಟ್, ವೆರಿ ಇಂಪಾರ್ಟೆಂಟ್ ಇಸ್ ಫುಡ್. ಟೈಮ್ ಕೊಡಿ, ಟಾರ್ಗೆಟ್ ಕೊಡಿ. ಅದು ಟಾರ್ಗೆಟ್ ಥರ ಅಂದರೆ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಮೀ. ಮತ್ತು ಮಗುಗೂ TV ಆನ್ ಮಾಡ್ಕೊಂಡ್ಬಿಟ್ಟು ಅಲ್ಲಿಂದ ಮೊಬೈಲು ತೋರಿಸ್ಕೊಂಡ್ಬಿಟ್ಟು ನೀವು ಗಬ ಗಬ ತಿನ್ನಿಸೋದು, ದಿಸ್ ಇಸ್ ಒನ್ ರಿಕ್ವೆಸ್ಟ್ ನಾನು ಹೇಳ್ತೀನಿ. ನೀವು ಕೇಳಿಲ್ಲ ಪೇರೆಂಟ್ಸ್ಗೆ ಏನು ಹೇಳಬೇಕು ಅಂದರೆ, ಯಾವುದಕ್ಕೆ ಡೈವರ್ಷನ್ ಥರ ಮಾಡಿ ಮಗುಗೆ ಊಟ ಮಾಡಿಸ್ಬೇಡಿ. ನೀವು ಅದೇ ಪದಾರ್ಥ ಬಗ್ಗೆ ಮಾತಾಡಿ. ಕರೆಕ್ಟ್. ದಟ್ ವಿಲ್ ಬಿ ಬ್ರಿಂಗಿಂಗ್ ಇಂಟ್ರೆಸ್ಟ್ ಫಾರ್ ದೆಮ್.